ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ನನ್ನ ಚಾನಲಲ್ಲಿ ಒಂದು ಸ್ವಲ್ಪ ಬದಲಾಯಿಸ್ಕೊಳ್ಳೋಣ ಅಂತಿದ್ದೀನಿ. ಬರೀ ಅದೇ ವಾಚಸ್ಸು, ಸ್ಮಾರ್ಟ್ಫೋನು, ಗ್ಯಾಡ್ಜೆಟ್ಸು, ಐಪ್ಯಾಡು, ಪ್ಯಾಡು ಇದ್ರ ಬಗ್ಗೆನೇ ರಿವ್ಯೂ ಮಾಡೋದಾಗೋಯ್ತು. ಸೊ ಇನ್ಮೇಲಿಂದ ವೀಕ್ಲಿ ಒಂದು ವೀಕಲ್ಲಿ ಏನೇನು ನಡೆದಿರುತ್ತೆ ಅಂದರೆ ಟೆಕ್ ನ್ಯೂಸ್ಗಳು ಏನೇನು ಬಂದಿರುತ್ತೆ, ಸೊ ಅದೆಲ್ಲ ಒಂದೊಂದು ಇದರಲ್ಲಿ ನಾನು ನಿಮಗೆ ತಿಳಿಸ್ಕೊಡೋಣ ಅಂತ ಹೊರಟಿದ್ದೀನಿ. ಸೊ ವೀಕ್ಲಿ ಟೆಕ್ ನ್ಯೂಸು ಎಲ್ಲನೂ ಕವರ್ ಮಾಡಿರ್ತೀನಿ. ಒಂದು ವಾರದಲ್ಲಿ ಏನೇನು ನ್ಯೂಸ್ ಆಗಿರುತ್ತೋ ಅದೆಲ್ಲ ಕವರ್ ಮಾಡ್ತೀನಿ. ಸೊ ಪ್ರಯತ್ನಕ್ಕೆ ಇದು ನನ್ನ ಮೊದಲನೇ ವಿಡಿಯೋ. ಸೊ ದಯವಿಟ್ಟು ನನ್ನ ಪ್ರೋತ್ಸಾಹಿಸಬೇಕು, ಅಂದರೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಸೊ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ, ಶೇರ್ ಕೂಡ ಮಾಡಿ. ಆ್ಯಂಡ್ ಜಾಸ್ತಿ ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ ಬನ್ನಿ. ಫ್ರೆಂಡ್ಸ್, ಮೊದಲನೇ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಾವು ನೋಡಿರೋ ಹಾಗೆ ಟಾಪ್ 10 ಯಾವ್ಯಾವ ಮೊಬೈಲ್ ಇದೆ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಸ್ಯಾಮ್ಸಂಗ್ ಮತ್ತು ಐಫೋನು ಡಾಮಿನೇಟ್ ಮಾಡ್ತಾನೆ ಹೋಗಿದ್ದಾರೆ, ಯಾರಿಗೂ ಜಾಗ ಬಿಟ್ಕೊಟ್ಟಿಲ್ಲ. ಆದರೆ ಈಗ ಏನಾಗಿದೆ ಅಂದರೆ ರಿಯೋಮಿ ಕೂಡ ಟಾಪ್ 10 ಲಿಸ್ಟಿಗೆ ಬಂದ್ಬಿಟ್ಟಿದೆ. ಅದು ಯಾವುದು ಅಂದರೆ ರಿಯೋಮಿ 13 ಸೀರೀಸು, ಇದು ಕೂಡ ಟಾಪ್ 10 ಲಿಸ್ಟಿಗೆ ಬಂದ್ಬಿಟ್ಟಿದೆ. ಇನ್ನು ಮಿಕ್ಕಿದೆಲ್ಲ ಅದೇ ಒಂದು ಮೊಬೈಲ್ ಅಷ್ಟೇ ಬಂದಿರೋದು. ಇನ್ನು ಮಿಕ್ಕಿದೆಲ್ಲ ಸ್ಯಾಮ್ಸಂಗು ಮತ್ತೆ ಐಫೋನೇ ಡಾಮಿನೇಟ್ ಮಾಡ್ತಾ ಇದೆ, ಆ ಸೀರೀಸ್ಗಳೇ ಡಾಮಿನೇಟ್ ಮಾಡ್ತಾ ಇದೆ. ಇನ್ನೊಂದು ಖುಷಿ ವಿಚಾರ ಏನು ಅಂತ ನೋಡೋದಾದ್ರೆ, ಹಳೆ ಒನ್ ಪ್ಲಸ್ ಮಾಡೆಲ್ಸ್ಗಳಿಗೆಲ್ಲ ಕಂಪ್ನಿ ಕಡೆಯಿಂದನೇ ಫ್ರೀ ಡಿಸ್ಪ್ಲೇನ ಅಪ್ಗ್ರೇಡ್ ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ ಈ ವಿಡಿಯೋನ ಮಾತ್ರ ನೀವು ಯಾರಾದ್ರೂ ಒನ್ ಪ್ಲಸ್ ಯೂಸ್ ಮಾಡ್ತಾ ಇರೋರಿಗೆ ದಯವಿಟ್ಟು ಶೇರ್ ಮಾಡಿ, ಯಾಕಂದ್ರೆ ಅವರು ತಿಳ್ಕೊಳ್ಳಿ. ಶೋರೂಮ್ಗೆ ಹೋಗ್ಬಿಟ್ಟು ನಾವು ಒನ್ ಪ್ಲಸ್ ಡಿಸ್ಪ್ಲೇನ ಅಪ್ಗ್ರೇಡ್ ಮಾಡ್ಕೊಬಹುದು. ಅದು ಯಾವ ಮೊಬೈಲು ಅಂತ ಹೇಳಿದ್ರೆ ಒನ್ ಪ್ಲಸ್ 8 Pro T ಮತ್ತೆ 9R ಇಂಥ ಇವಕ್ಕೆಲ್ಲಾನು ಅಪ್ಗ್ರೇಡ್ ಮಾಡ್ತಾ ಹೋಗ್ತಾ ಇದ್ದಾರೆ. ಯಾಕಂದ್ರೆ ರೀಸೆಂಟ್ ಆಗಿ ಗ್ರೀನ್ ಸ್ಕಿನ್ ಬರೋ ಚಾನ್ಸಸ್ಗಳು ಜಾಸ್ತಿ ಇದ್ದು, ಸೊ ಹಾಗಾಗಿ ಇವರು ಲೈಫ್ ಟೈಮು ಅಪ್ಗ್ರೇಡ್ ಮಾಡ್ತಾ ಹೋಗ್ತಾ ಇದ್ದಾರೆ. ಅಂದ್ರೆ ಒಂದು ಸಾರಿ ಮಾಡ್ಕೊಡ್ತಾರೆ ಅಷ್ಟೇ, ಪದೇ ಅಂತಲ್ಲ. ಯಾರಾದರೂ ಹಳೆ ಮಾಡೆಲ್ಸ್ ಏನಾನು ಇದ್ರೆ ದಯವಿಟ್ಟು ಹೋಗಿ ಶೋರೂಮ್ಗೆ ಹೋಗ್ಬಿಟ್ಟು ಅಪ್ಗ್ರೇಡ್ ಮಾಡ್ಕೊಬೋದು ಸ್ಕ್ರೀನ್ನ. ಆ್ಯಂಡ್ ಯಾರಾದರೂ ಒನ್ ಪ್ಲಸ್ ಯೂಸರ್ಸ್ ಇದ್ರೆ ನೋಡ್ತಿರೋರು ದಯವಿಟ್ಟು ಅವ್ರಿಗೂ ಕೂಡ ತಿಳಿಸಿ, ಅವ್ರಿಗೂ ಕೂಡ ಶೇರ್ ಮಾಡಿ ಈ ವಿಡಿಯೋನ. ಇನ್ನು ನ್ಯೂ ಲಾಂಚಸ್ ಮೊಬೈಲ್ಗಳ ಬಗ್ಗೆ ಮಾತಾಡೋಣ. ರಿಯಲ್ಮಿ 13 Pro ಸೀರೀಸು ಲಾಂಚ್ ಆಗಿದೆ ಇಂಡಿಯಾದಲ್ಲಿ. ಆ ವಿಡಿಯೋ ಕೂಡ ನಾನು ಮಾಡಿದ್ದೀನಿ, ನೀವು ನೋಡ್ಬೋದು. ಆ್ಯಂಡ್ ಇದರ ಪ್ರೈಸ್ ಕೂಡ 2 ವೇರಿಯಂಟಲ್ಲಿ ಬಂದಿದೆ. ಇದರ ಪ್ರೈಸ್ ಕೂಡ ಹೇಳ್ತೀನಿ ನೋಡಿ. ರಿಯಲ್ಮಿ 13 Pro ಪ್ಲಸ್ ಬಂದ್ಬಿಟ್ಟು 30,000 ರೂಪಾಯಿ, ರಿಯಲ್ಮಿ 13 Pro ಬಂದ್ಬಿಟ್ಟು 24,000 ರೂಪಾಯಿ. ಆ್ಯಂಡ್ ಮೊಟೋರೋಲಾ ಎಡ್ಜ್ 50 ಬಂದ್ಬಿಟ್ಟು ಮಿಲಿಟರಿ ಗ್ರೇಡ್ ಮೊಬೈಲ್ ಆಗಿರುವಂಥದ್ದು. ಇದು ಕೂಡ ಲಾಂಚ್ ಆಯಿತು. ನಾನು ನಿನ್ನೆ ಅಷ್ಟೇ ವಿಡಿಯೋ ಮಾಡಿದ್ದೀನಿ. ಸೊ ನೀವು ಅದನ್ನು ಕೂಡ ನೋಡ್ಬೋದು. ನಾನು ವಿಡಿಯೋ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ, ಐ ಬಟನಲ್ಲೂ ಹಾಕಿರ್ತೀನಿ. ಇದರ ಪ್ರೈಸ್ ಬಂದ್ಬಿಟ್ಟು 26,000 ರೂಪಾಯಿ. ಈಗ ಸದ್ಯಕ್ಕೆ ತಗೊಂಡ್ರೆ, ಸ್ವಲ್ಪ ದಿನ ಬಿಟ್ಕೊಂಡು ಏನೇನ ತಗೊಂಡ್ರೆ 27-28,000 ರೂಪಾಯಿ ಆಗ್ಬೋದು. ಸೊ ಒಳ್ಳೆ ಮಿಲಿಟರಿ ಗ್ರೇಡ್ ಫೋನು. ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿದ್ದೀನಿ, ನೀವು ಅದು ಕೂಡ ಚೆಕ್ ಮಾಡ್ಬೋದು. ನಿನ್ನೆ ಅಷ್ಟೇ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದು ಸುಮಾರು ದಿನ ಆದಮೇಲೆ ಈಗಷ್ಟೇ ಲಾಂಚ್ಗಳು ಮಾಡ್ತಾ ಇದ್ದಾವೆ. ಆನರ್ ಮ್ಯಾಜಿಕ್ ಪ್ರೋ ಮೊಬೈಲ್ಗಳು ಬಿಟ್ಟಿದ್ದಾರೆ. ಅದರ ಪ್ರೈಸ್ ಬಂದ್ಬಿಟ್ಟು 89,999 ರೂಪಾಯಿ ಅಂತ 90,000 ರೂಪಾಯಿಗೆ. ಇಂಡಿಯಾದಲ್ಲಿ ಆನರ್ ಮೊಬೈಲು ಆ ರೇಟಿಗೆ ತಗೋತಾರ ಅನ್ನೋದೇ ಡೌಟು. ನನ್ನ ಅನಿಸಿಕೆಗೆ ಅಷ್ಟೊಂದು ಕೊಟ್ಟು ತಗೊಳ್ಳಲ್ಲ. ಸೊ ಏನ್ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಇಂಡಿಯಾದಲ್ಲಿ ಲಾಂಚ್ ಆಗಿದೆ. ಫ್ರೆಂಡ್ಸ್, ಇನ್ನೊಂದು ಆಪಲ್ ಬಗ್ಗೆ ಮಾತಾಡೋಣ. ಈಗ iOS 18.1 ಬೀಟಾ ರಿಲೀಸ್ ಆಗಿದೆ, ಡೆವಲಪರ್ ಬೀಟಾ ರಿಲೀಸ್ ಆಗಿದೆ ಅಂತಾನೆ ಹೇಳ್ಬೋದು. ಫೀಚರ್ ಯಾವಾಗ ಬರುತ್ತೆ ಅಂತ ನೋಡೋದಾದ್ರೆ iOS 18 ಅಲ್ಲಿ ಬರಲ್ಲ, 18.1 ಅಲ್ಲಿ ಬರುತ್ತೆ. ಸೊ ಅದನ್ನೇ ಈ ಪ್ರಾಸೆಸ್ ಈಗ ನಡೀತಾ ಇದೆ. ಅಂಡ್ ಇದರಲ್ಲಿ AI ಟೂಲ್ಸ್ ಗಳೆಲ್ಲ ಅಪ್ಗ್ರೇಡ್ ಮಾಡ್ತಾ ಹೋಗ್ತಾ ಇದ್ದಾರೆ. iOS 18.1 ಅಲ್ಲಿ AI ಟೂಲ್ಸ್ ಎಲ್ಲ ಅಪ್ಗ್ರೇಡ್ ಮಾಡ್ತಾ ಹೋಗ್ತಾ ಇದ್ದಾರೆ. ಅಂಡ್ ಸಿರಿ ಲುಕ್ ಕೂಡ ನ್ಯೂ ಡಿಸೈನ್ ಆಗಿದೆ. ಸೊ ಇನ್ನೇನು ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ರಿಲೀಸ್ ಆಗ್ಬೋದು. iOS 16 ಅಲ್ಲಿ ಅದ್ರಲ್ಲಿ ಬರುತ್ತೆ. ಸೊ ನೋಡ್ಬೇಕು ಯಾವ್ದು ಏನೇನು ಚೆನ್ನಾಗಿದೆ, ಏನೇನು ಚೆನ್ನಾಗಿಲ್ಲ ಅಂತ. ಸೊ ಆಗ ನೋಡೋಣ. iQOO Z9 ಸೀರೀಸ್ ರಿಲೀಸ್ ಆಗುವಂಥದ್ದು 21 ಆಗಸ್ಟ್ 2024ಕ್ಕೆ. ಸೊ ಇನ್ನೂ ರಿಲೀಸ್ ಆಗಿಲ್ಲ, 21ನೇ ತಾರೀಕು ರಿಲೀಸ್ ಆಗಿದೆ. ಇದೊಂದು ಮಿಡ್ ರೇಂಜ್ ಫೋನ್ ಅಂತಲೇ ಹೇಳ್ಬೋದು. ಯಾರಾದರೂ ಒಂದು ಸ್ವಲ್ಪ iQOO ಬ್ರ್ಯಾಂಡ್ ಏನಾದರೂ ಇಷ್ಟಪಡೋರಾದರೆ ಒಂದು ಸ್ವಲ್ಪ ವೆಯ್ಟ್ ಮಾಡಿ ನೋಡ್ಬಿಟ್ಟು ಸ್ಪೆಸಿಫಿಕೇಶನ್ ನಾನು ಹಾಕ್ತೀನಿ ವಿಡಿಯೋನ. ಸ್ಪೆಸಿಫಿಕೇಶನ್ನ ನೋಡ್ಬಿಟ್ಟು ಬೈ ಮಾಡಿ ಅಂತ ಹೇಳಿ. ಆ್ಯಂಡ್ ಇನ್ನೊಂದು ಅಪ್ಡೇಟ್ ಏನು ಅಂತ ಹೇಳಿದ್ರೆ, ಒನ್ ಪ್ಲಸ್ ಕಡೆಯಿಂದ ಒನ್ ಪ್ಲಸ್ನವರು ಸ್ಪೆಷಲ್ ಎಡಿಷನ್ ಅಂತಾನೆ ಬಿಡ್ತಾ ಇದ್ದಾರೆ. ಅದರಲ್ಲಿ ಕ್ರಿಮ್ಸನ್ ಕಲರ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆ ಕಲರ್ ಅಂತಾನೆ ಹೇಳ್ಬೋದು. ಸೊ ಅದನ್ನು ಸ್ಪೆಷಲ್ ಎಡಿಷನ್ ಅಂತಾನೆ ಹೇಳ್ಬೋದು. ಅದು ಕೂಡ ರಿಲೀಸ್ ಆಗ್ತಾ ಇದೆ. ಇನ್ನು ಐಫೋನ್ ಬಗ್ಗೆ ಲೀಕ್ ಆಗಿರೋ ವಿಷಯ ಏನು ಅಂತ ನೋಡೋದಾದ್ರೆ, ಕ್ಯಾಮ್ರಾ ಮತ್ತೆ ಕಲರ್ಸ್ನ ಲೀಕ್ ಆಗಿದೆ. iPhone 16 ಕಲರ್ಸ್ ಬಂದ್ಬಿಟ್ಟು ಬ್ಲ್ಯಾಕು, ವೈಟು, ಗ್ರೀನು, ಪಿಂಕು ಅಲ್ಲಿ ಬರುತ್ತೆ. ಅಂಡ್ ಕ್ಯಾಮ್ರಾ ಬಂದ್ಬಿಟ್ಟು ವರ್ಟಿಕಲ್ ಕ್ಯಾಮ್ರಾ ಅಂತಾನೆ ಹೇಳ್ಬೋದು. ಪ್ರೀವಿಯಸ್ ತುಂಬಾ ಜನ ಯೂಟ್ಯೂಬರ್ಸ್ ಮಾಡಿದ್ರು, ಬಟ್ ಅದು ಕನ್ಫರ್ಮ್ ಇಲ್ಲ. ಬಟ್ ಇದು ವರ್ಟಿಕಲ್ ಕ್ಯಾಮ್ರಾ ಕನ್ಫರ್ಮ್. ಫಸ್ಟ್ ಟೈಮ್ ಇನ್ ಇಂಡಿಯಾ ಲೇಟೆಸ್ಟ್ ಮಾಡೆಲ್ಗಳು ಐಫೋನ್ಗಳು ಅಸೆಂಬಲ್ ಆಗ್ತಾ ಇದೆ. ಅದೆಲ್ಲಿ ಅಂದರೆ ತಮಿಳ್ನಾಡಲ್ಲಿ. iPhone 16 Pro ಮಾಡೆಲು ತಮಿಳ್ನಾಡಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರುವಂಥದ್ದು. ಸೊ ಈಗ ಲೇಟೆಸ್ಟ್ ಮಾಡೆಲ್ಗಳು ನಾವು ಇಂಡಿಯಾದಲ್ಲೇ ತಗೋಬೋದು. ಬಟ್ ಇಂಡಿಯಾದಲ್ಲಿ ತಗೊಂಡ್ರೂ iPhone 16 Pro
ಪ್ರೈಸ್ ಎಷ್ಟು ಅಂತ ನೋಡ್ಬೇಕಾಗುತ್ತೆ, ಬಂದ್ಮೇಲೆ ಗೊತ್ತಾಗೋದು. ಇನ್ನು ಗೇಮರ್ಸ್ಗಳಿಗೆ ಖುಷಿ ಪಡೋ ಸುದ್ದಿ ಏನು ಅಂತ ನೋಡೋದಾದ್ರೆ, ಸೋನಿ ಅವರು ಪೋರ್ಟಲ್ ಪ್ಲೇ ಸ್ಟೇಷನ್ ನ ರಿಲೀಸ್ ಮಾಡಬೇಕು ಅಂತ ಹೊರಟಿದ್ದಾರೆ. ಅದು ರಿಮೋಟ್ ಪ್ಲೇಯರ್ ಅಂತಾನೆ ಹೇಳ್ಬೋದು. ಅದ್ರ ಬಂದ್ಬಿಟ್ಟು 18,990 ರೂಪಾಯಿ ಅಂತಾನೆ ಹೇಳ್ಬೋದು. ಒಂದು ನಾನ್ ನೋಡಿರೋ ಮಟ್ಟಿಗೆ ಇದೊಂದು ಕಮ್ಮಿ ಪ್ರೈಸ್ ಸಿಗ್ತಿರೋದು ಖುಷಿ ವಿಚಾರ. ಅದು ರಿಲೀಸ್ ಆಗಾಗ ನಾನು ಗ್ಯಾರಂಟಿ ಅನ್ಬಾಕ್ಸಿಂಗ್ ಮಾಡ್ತೀನಿ. ಸೊ ವೆಯ್ಟ್ ಮಾಡ್ತಾ ಇರಿ, ರಿಲೀಸ್ ಗಂಟ ನನ್ನ ಚಾನಲಲ್ಲೇ ಅನ್ಬಾಕ್ಸಿಂಗ್ ಬರುತ್ತೆ. ಇನ್ನು ಫೈನಲ್ ಟೆಕ್ ಸಮಾಚಾರ ಏನು ಅಂತ ನೋಡೋದಾದ್ರೆ, ರೆಡ್ಮಿ ಪ್ಯಾಡ್ ಪ್ರೋ 5G ಟ್ಯಾಬ್ಲೆಟ್ ಬಂದ್ಬಿಟ್ಟು ರಿಲೀಸ್ ಆಗಿರುವಂತದ್ದು. ಸೊ ಅದರ ವಿಡಿಯೋನು ಕಮೆಂಟ್ ಮುಖಾಂತರ ಬರುತ್ತೆ ತಿಳಿಸಿ. ಏನಾದ್ರು ಪ್ಯಾಡ್ ಏನಾದ್ರು ಬೈ ಮಾಡೋ ಆಸಕ್ತಿ ಇದ್ರೆ ನಾನು ಅದ್ರ ಸ್ಪೆಸಿಫಿಕೇಶನ್ ಕೂಡ ತಿಳಿಸ್ತೀನಿ, ಕಮೆಂಟ್ ಮಾಡಿ ನೀವು. ಸೊ ಇವತ್ತಿನ ಟೆಕ್ ನ್ಯೂಸ್ ಇಲ್ಲಿಗೆ ಮುಗೀತು ಫ್ರೆಂಡ್ಸ್. ಮತ್ತೆ ಸಿಗೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಗೆ ಇಷ್ಟ ಆದ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟ್ ಕೂಡ ಮಾಡಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ಮುಂದಿನ ವಿಡಿಯೋ ಸಿಗೋಣ. ಬಾಯ್.